फूड, ग्रोसरी, राव चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने? किसी को मत बताना। स्वागत है आपका बी न्यूज नेशन में। मैं हूं आबिद हुसैन शेख। भीमा तीर हत्या मामले के आरोपियों को दबोचा पुलिस ने। बीजापुर जिला आलमेल पट्टन पंचायत पूर्व सदस्य प्रदीप यंटमान को कल देर रात एक निजी कार्यक्रम से लौटते समय पत्थर और लकड़ियों से मार के जान ली गई थी। इस घटना पर तुरंत डीएसपी आनंद कुमार के मार्गदर्शन में हत्या के आरोपियों को पकड़ा गया, जिसमें स्थानीय 13 लोग शामिल थे इनकी हत्या में, जिसमें से 3 लोगों की गिरफ्तारी की गई है। बाकी 10 लोग फरार हैं। प्रदीप 13 नंबर वार्ड से चुनाव लड़ने की तैयारी में थे। इसी वजह से हत्या होने की बात कही है एसपी एचडी आनंद कुमार ने। ವಿಜಯಪುರ ಜಿಲ್ಲೆಯ ಅಲಮೇಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆಯ ದಿನ ಅರ್ಲಿ ಹವರ್ಸ್ನಲ್ಲಿ ಬೆಳಗ್ಗಿನ 3 ಗಂಟೆ ವೇಳೆಯಲ್ಲಿ ಪ್ರದೀಪ್ ಸೂರಪ್ಪ ಎಂಟಮಾನೆ ಅನ್ನುವಂತಹ ಒಬ್ಬ ರೌಡಿ ಶೀಟರ್ನನ್ನು ಒಂದು ಮರ್ಡರ್ ಮಾಡಿರೋ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಆ ಮರ್ಡರ್ ಅನುಗುಣವಾಗಿ ಒಂದು ಕ್ರೈಮ್ ಕೇಸನ್ನು ನಾವು ದಾಖಲು ಮಾಡಿದ್ದೇವೆ. ಅಲಮೇಲು ಪೊಲೀಸ್ ಠಾಣೆಯಲ್ಲಿ ಒಂದು 302 IPC ಪ್ರಕಾರ ಒಂದು ಕೇಸನ್ನು ದಾಖಲು ಮಾಡಿದ್ದೇವೆ. ಈ ವ್ಯಕ್ತಿ ಪ್ರಸ್ತುತ ಒಂದು ಡಾಬಾವನ್ನು ನಡೆಸ್ಕೊಂಡು ಜೀವನ ಮಾಡ್ತಾ ಇದ್ದ ಮತ್ತು ಇವನು ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಟೌನ್ ಪಂಚಾಯಿತಿ ಮೆಂಬರ್ ಆಗಿ 13ನೇ ವಾರ್ಡ್ನಲ್ಲಿ ಟೌನ್ ಪಂಚಾಯಿತಿ ಮೆಂಬರ್ ಆಗಿ ಕೆಲಸ ನಿರ್ವಹಿಸಿದ್ದ. ಪ್ರಸ್ತುತ ಈ ವ್ಯಕ್ತಿ ಈ ಹೊಸ ಆದೇಶದ ಪ್ರಕಾರ ಈ ಬದಲಾದ ಈಗೇನು ಡಿಲಿಮಿಟೇಷನ್ ಆದ ಪ್ರಕಾರ 17ನೇ ವಾರ್ಡ್ನಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿ ಅವನು ಪ್ರೊಜೆಕ್ಟ್ ಆಗಿದ್ದ. ಈ ಹಿನ್ನೆಲೆಯಲ್ಲಿ ಆ ವಾರ್ಡಿನ ಪ್ರತಿಸ್ಪರ್ಧಿಯಾಗಿದ್ದಂತಹ ಅವರ ಸೋಮನಾಥ ದವಳಪ್ಪ ಅನ್ನುವಂಥವರು ಮತ್ತು ಅವರ ಇನ್ನು 12 ಜನ ಅಸೋಸಿಯೇಟ್ಸ್ ಅವರು ಸೇರಿ ಪೊಲಿಟಿಕಲ್ ರೈವಲರಿಗೋಸ್ಕರ ಕಲ್ಲು ಇವುಗಳನ್ನು ಉಪಯೋಗಿಸಿ ಅವನ್ನ ಮರ್ಡರ್ ಮಾಡಿದ್ದಾರೆ. ಆ ಮರ್ಡರ್ ಮಾಡಿದ ವಿಚಾರ ಗೊತ್ತಾದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ಈಗ ಪ್ರಸಕ್ತ 3 ಜನರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ಅವರನ್ನು ಈಗ ವಿಚಾರಣೆಗೆ ಒಳಪಡಿಸಿದ್ದೀವಿ. ಇದು ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ನಿನ್ನೆಯ ದಿನ ಒಂದು ಯಲ್ಲಮ್ಮ ದೇವಿ ಚೌಡ್ಕಿ ಪೂಜೆ ನಡೆಯುವಂಥ ವೇಳೆಯಲ್ಲಿ ಅವನು ಮೃತ ವ್ಯಕ್ತಿ 10,000 ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದ. ಅದಲ್ಲದೆ ಅವನು ಅಲ್ಲಿ ಹಾಡನ್ನು ಹೇಳ್ತಾ ಇದ್ದಂತಹ ಒಬ್ಬಳು ಲೇಡಿಗೆ 501 ರೂಪಾಯಿದು ಬಕ್ಷೀಸ್ ಕೂಡ ಕೊಟ್ಟ. ಆ ವೇಳೆಯಲ್ಲಿ ನೀನು ಇನ್ನು ಹಣವನ್ನು ತೋರಿಸಿ ನೀನು ಇಲ್ಲಿ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಪ್ರಾರಂಭವಾದಂಥ ಜಗಳದಿಂದ ಶುರುವಾದಂಥದ್ದು ಅಂತಿಮವಾಗಿ ಈ ಕೊಲೆ ಪ್ರಕರಣದಲ್ಲಿ ಮುಗಿದಿದೆ. ಪ್ರಸಕ್ತ ಇದು ಇಬ್ಬರು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂತಹ ವ್ಯಕ್ತಿಗಳಾಗಿದ್ದಾರೆ, ದೂರದ ಸಂಬಂಧಿಗಳೇ ಆಗಿದ್ದಾರೆ. ಇದರಲ್ಲಿ ಬೇರೆಯ ಯಾವುದೇ ಗ್ಯಾಂಗ್ನಿಂದ ಬಂದು ಅಟ್ಯಾಕ್ ಮಾಡಿರುವಂಥ ರೀತಿಯಲ್ಲಿ ಏನೂ ಆಗಿಲ್ಲ. ಇದು 2 ಫ್ಯಾಮಿಲೀಸ್ ನಡುವೆ ಇದ್ದಂತಹ ಡಿಸ್ಪ್ಯೂಟ್ನ ಹಿನ್ನೆಲೆಯಲ್ಲಿ ಆದಂತಹ ಮರ್ಡರ್ ಆಗಿದೆ. ಇದು ಸಾರ್ವಜನಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದಂತಹ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ಜನರು ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಆರೋಪಿತರುಗಳನ್ನು ಆದಷ್ಟು ಬೇಗ ದಸ್ತಗಿರಿ ಮಾಡಿ ಅವರನ್ನು ಕಾನೂನಿನ ರೀತ್ಯ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ.
ಈ ಪ್ರದೇಶದ ಜನರು ಯಾವುದೇ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ನಾವು ಸೂಕ್ತ ಕ್ರಮವನ್ನು ಸರಿಯಾದ ವೇಳೆಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಮಸ್ಕಾರ. बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।